ಕಾಡಿನ ರಾಜ ಯಾರು ಆಗುವರು. ಒಮ್ಮೆ ದಟ್ಟ ಕಾಡೊಂದರಲ್ಲಿ ಎಲ್ಲಾ ಪ್ರಾಣಿಗಳು ಒಂದು ದೊಡ್ಡ ಸಭೆ ಸೇರಿದವು. ಮಳೆಗಾಲ ಮುಗಿದು ಬೇಸಿಗೆ ಬಂದಿತ್ತು. ಆಹಾರ ಕೊರತೆಯಿಂದ ಪ್ರಾಣಿಗಳ ನಡುವೆ ಜಗಳವು ಹೆಚ್ಚಾಗಿತ್ತು. ನಮಗೆ ರಾಜ ಬೇಕು. ರಾಜನಾದವನು ಕಾಡನ್ನು ರಕ್ಷಿಸುತ್ತಾನೆ, ನ್ಯಾಯ ವಿತರಿಸುತ್ತಾನೆ ಎಂದು ಕೊಂಕಿ ಕೂಗಿದರು. ಸಿಂಹವು ಗರ್ಜಿಸಿತು, ನಾನೇ ಕಾಡಿನ ರಾಜ. ನನ್ನ ಶಕ್ತಿಗೆ ಯಾರೂ ಸಾಟಿಯಿಲ್ಲ ಎಂದು. ಎಲ್ಲರೂ ಭಯದಿಂದ ಮೌನವಾದರು. ಆದರೆ ಕುರಿ ಹೇಳಿತು, ಶಕ್ತಿ ಮಾತ್ರ ಸಾಲದು, ರಾಜನು ಎಲ್ಲರನ್ನೂ ರಕ್ಷಿಸಬೇಕು. ಕರಡಿ ಗುರುಗುಟ್ಟಿತು, ನಾನು ಬಲಶಾಲಿ, ನಾನೇ ರಾಜ. ಚಿರತೆ ಜಿಗಿದು, ನನ್ನ ವೇಗಕ್ಕೆ ಯಾರೂ ಸಮನಲ್ಲ ಎಂದು. ಆಗ ಚಿಕ್ಕ ಮೊಲವೊಂದು ಮುಂದೆ ಬಂದಿತು. ನಾವು ಜಗಳಾಡುವುದನ್ನು ನಿಲ್ಲಿಸಿ ಪರೀಕ್ಷೆ ಮಾಡೋಣ ಎಂದು ಸಲಹೆ ನೀಡಿತು. ಎಲ್ಲರೂ ಒಪ್ಪಿದರು. ಮೊದಲ ಪರೀಕ್ಷೆ, ಕಾಡಿನ ಅಪಾಯದಿಂದ ಎಲ್ಲರನ್ನೂ ರಕ್ಷಿಸುವುದು. ಆಗ ದೂರದಲ್ಲಿ ಕಾಡು ಬೆಂಕಿ ಹರಡುತ್ತಿತ್ತು. ಸಿಂಹ ಗರ್ಜಿಸಿ ಓಡಿತು, ಆದರೆ ಬೆಂಕಿಯ ಧಗೆಗೆ ಹೆದರಿ ಹಿಂದೆ ಸರಿಯಿತು. ಕರಡಿ, ಚಿರತೆ ಎಲ್ಲರೂ ಭಯದಿಂದ ಓಡಿದರು. ಆದರೆ ಚಿಕ್ಕ ಮೊಲವು ತನ್ನ ಗುಹೆಯಿಂದ ಹೊರಗೆ ಬಂದು ಎಲ್ಲರೂ ನದಿಯ ಕಡೆಗೆ ಓಡಿ ಎಂದು ಕೂಗಿತು. ತನ್ನ ಸಣ್ಣ ದೇಹದಿಂದ ತ್ವರಿತವಾಗಿ ಓಡಿ ಎಲ್ಲ ಪ್ರಾಣಿಗಳಿಗೆ ಸುರಕ್ಷಿತ ಮಾರ್ಗ ತೋರಿಸಿತು. ಕೊನೆಗೆ ಬೆಂಕಿ ನಂದಿತು. ಎಲ್ಲ ಪ್ರಾಣಿಗಳು ಮೊಲದ ಬುದ್ಧಿವಂತಿಕೆಗೆ ಮೆಚ್ಚಿದವು. ಬಲವು ಒಂದು ದಿನ ಸಾಕು, ಬುದ್ಧಿ ಎಲ್ಲಾ ದಿನವೂ ಸಹಾಯ ಮಾಡುತ್ತದೆ. ನಮ್ಮ ರಾಜ ಮೊಲವೇ ಆಗಲಿ ಎಂದು ಏಕಕಂಠದಿಂದ ಕೂಗಿದವು. ಸಿಂಹವೂ ಕೂಡ ತಲೆ ತಗ್ಗಿಸಿ ಒಪ್ಪಿಕೊಂಡಿತು. ಅಂದಿನಿಂದ ಮೊಲವು ಕಾಡಿನ ರಾಜನಾಯಿತು. ಅದು ನ್ಯಾಯ, ಬುದ್ಧಿ ಮತ್ತು ಪ್ರೀತಿಯಿಂದ ಕಾಡನ್ನು ಆಳಿತು. ಎಲ್ಲ ಪ್ರಾಣಿಗಳು ಸುಖವಾಗಿ ಬಾಳಿದವು.